ಮತ್ತೆ ಇವತ್ತು ಇನ್ನೊಂದು ಸರ್ಕಸ್ ಮಾಡಿದೆ, ಇದನ್ನ ನಾನು ಹೇಳಲೇಬೇಕು ವಿಡಿಯೋದಲ್ಲಿ ಆಯ್ತಾ. ಇದು ಕೂಡ ಚೆನ್ನಾಗಿದೆ ಅಂತ ಡಸನ್ ಮೀನ್ ಇದು ಚೆನ್ನಾಗಿಲ್ಲ ಅಂತ. ಇದ್ರಲ್ಲಿ ಏನೋ ಒಂದು ಡ್ರ್ಯಾಗನ್ ಫ್ರೂಟ್ ತಗೊಬಂದೆ ನಾಳೆ ಅಲ್ಲಿ. ಸೊ ಪಾತ್ರೆನೂ ಎಲ್ಲ ತೊಳೆದಿಟ್ಟೋಗಿದೆ. ಸೊ ಪಾತ್ರೆನೂ ಅಷ್ಟೇ ಎಲ್ಲ ತೊಳೆದಿಟ್ಟೋಗಿದೆ. ಸೊ ಎಲ್ಲ ತೊಳೆದಿರೋ ಹಂಗೆ ಇದೆ. ಇವಾಗ ಎಲ್ಲಿ ಇಡೋದು ಗೈಲಿ, ನನ್ನ ಹತ್ರ ಟೇಬಲ್ ಏನೂ ಇಲ್ಲ ಆಯ್ತಾ. ಇಲ್ಲಿ ಚೆನ್ನಾಗೇ ಇದೆ, ಟೇಸ್ಟ್ ನೋಡಿದೆ ನಾನು ಇವಾಗಷ್ಟೇ. ಸೊ ನೋಡಿ ಈ ಥರ ಕಾಣಿಸ್ತಾ ಇದೆ ಆಯ್ತಾ. Hey guys, welcome back to my YouTube channel. Hope everyone are doing good and safe. ಇವತ್ತಿನ ವಿಡಿಯೋದಲ್ಲಿ ನಾನು ಹಾಸನಿಂದ ಬ್ಯಾಂಗ್ಳೂರಿಗೆ ಬಂದೆ ಆಯಿತಾ. ಬಂದ ಮೇಲೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಏನು ಜಾಸ್ತಿ ಎಲ್ಲ ಸ್ಟಾರ್ಟಿಂಗಲ್ಲಿ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ ಮನೆಗೆ ಹೋಗೋ ತನಕ. ಸೊ ಬಸ್ ಇಳಿದ್ಬಿಟ್ಟು ಅಲ್ಲಿಂದ ಒಂದಷ್ಟು ವೆಜಿಟೇಬಲ್ಸು ಮತ್ತು ಮಿಲ್ಕ್ ಎಲ್ಲ ಬೇಕಿತ್ತು, ಅದೆಲ್ಲ ತೊಗೊಂಡು ಆಟೋ ಬುಕ್ ಮಾಡಿಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಏನೇನೆಲ್ಲ ಒಂದು ಸ್ಮಾಲ್ ಮಿನಿಮಲ್ ಐಟಮ್ಸ್ ಬೇಕಿತ್ತು ಅದೆಲ್ಲದನ್ನು ತೊಗೊಂಡೆ. ಸೊ ಫೈನಲಿ ಮನೆಗೆ ಕೂಡ ರೀಚ್ ಆದೆ. ಮನೆ ಬಂದು ಡೋರ್ ಓಪನ್ ಮಾಡಿದ್ಮೇಲೆ ನನ್ನ ಮನೆ ಪರಿಸ್ಥಿತಿ ಈ ಥರ ಇತ್ತು. ಸೊ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಫೈನಲಿ ಇವಾಗಷ್ಟೇ ರೀಚ್ ಆದೆ ಮನೆಗೆ. ನೀವು ನೋಡಿದ್ರೆ ಫುಲ್ ಮೆಸ್ಸಿಯಾಗಿ ಕಾಣ್ತಾ ಇದ್ದೀನಿ. ಹೇರ್ ಸ್ಟೈಲ್ ಎಲ್ಲ ಹೆಂಗೆಂಗೋ ಆಗೋಗಿದೆ. ಆ್ಯಂಡ್ ನಮ್ಮಮ್ಮ ಅವಾಗಷ್ಟೇ ಪೂಜೆ ಮಾಡ್ತಿದ್ರು ನಾನು ಹೊರಡುವಾಗ. ಸೊ ನಾನು ಕುಂಕುಮನ ಹಂಗೆ ಇಡಿ ಅಂತ ನಾನೇ ಇಡಿಸ್ಕೊಂಡ್ಬಿಟ್ಟು ಬಂದೆ. ನಾನು ಬರುವಾಗ ಆ್ಯಕ್ಚುಲಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದೆ. ಬಟ್ ಫಾರ್ ಸಮ್ ರೀಸನ್ ನನಗಂತೂ ಪಬ್ಲಿಕಲ್ಲಿ ವಿಡಿಯೋ ಮಾಡಬೇಕು ಅಂದರೆ ಐ ಆಮ್ ವೆರಿ ಶೈ ಆಯಿತಾ. ಸೊ ಹಾಗಾಗಿ ಅಲ್ಲಿ ವಿಡಿಯೋ ಮಾಡ್ಕೊಳ್ಳಿಲ್ಲ ನಾನೇನು. ಬಟ್ ಒಂದಷ್ಟು ಬಂದುಬಿಟ್ಟು ತರಕಾರಿ ಎಲ್ಲ ತೊಗೋಬೇಕಿತ್ತು. ನಾನು ಒಂದು ಸ್ವಲ್ಪ ಮಿನಿಮಲ್ ಏನೇನು ಬೇಕದು. ನನಗೆ ಏನಾದರೂ ಊಟಕ್ಕೆ ಕೂಡ ಏನಾದರೂ ಅಲ್ಲೇ ತೊಗೊಬರೋಣ ಅಂತ ನೋಡಿದೆ. ಬಟ್ ನನಗೇನೋ ಅಲ್ಲಿ ಸಿಗಲೂ ಇಲ್ಲ ನಾನು ರೋಡಲ್ಲಿ ಬರುವಾಗ. ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ದೂರನೇ ವಾಕ್ ಮಾಡ್ಕೊಂಡು ಬಂದೆ, ಏನಾದರೂ ಸಿಗುತ್ತೇನೋ ಅಂತ. ಬಟ್ ಏನೋ ಅಲ್ಲಿ ನನಗೆ ಇಷ್ಟ ಆಗುವಂಥದ್ದೇನು ಸಿಗಲಿಲ್ಲ. ಸೊ ಅದಕ್ಕೆ ನಾನು ನೋಡೋಣ ಇಲ್ಲೇ ಏನಾದರೂ ಕುಕ್ ಮಾಡೋಣ, ಇಲ್ಲ ಅಂತಂದರೆ ನೋಡೋದು ಏನು ಮಾಡೋದು ಅಂತೆಲ್ಲ ಆರ್ಡರ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಬಂದೆ. ಸೊ ಒಂದಷ್ಟು ತರಕಾರಿ ಎಲ್ಲ ತೊಗೊಬಂದಿದ್ದೀನಿ. ಸೊ ಇಲ್ಲಿದೆ ತರಕಾರಿ, ಅದೆಲ್ಲದನ್ನು ಸೆಗ್ರಿಗೇಟ್ ಮಾಡಿ ಜೋಡಿಸ್ಬೇಕು. ಆಮೇಲೆ ನಾನು ಇಷ್ಟು ದಿನ ಇಲ್ಲಿ ಮನೇಲಿ ಇರಲಿಲ್ವಲ್ಲ, ಸೊ ಹಾಗಾಗಿ ಸ್ವಲ್ಪ ಕ್ಲೀನಿಂಗ್ ಏನಾದರೂ ಮಾಡ್ಬೇಕನ್ಸುತ್ತೆ. ನೋಡ್ತೀನಿ ಹೆಂಗಿದೆ ಅಂತ ಕಂಡೀಷನ್ನು. ಬಿಕಾಸ್ ನಾನು ಹೋಗುವಾಗಲೇ ಎಲ್ಲ ನೀಟಾಗಿ ಮಾಡಿಟ್ಬಿಟ್ಟು ಹೋಗಿದ್ದೆ ಆಯಿತಾ. ಸೊ ಅದಕ್ಕೆ ಒಂದ್ಸಲ ನೋಡ್ತೀನಿ ಇವಾಗ ಹೇಗಿದೆ ಅಂತ ಹೇಳ್ಬಿಟ್ಟು. ಲೈಕ್ ಒಂಚೂರು ಓಕೆ ಥರ ಅನಿಸಿದ್ರೆ ಇಟ್ಸ್ ಓಕೆ, ಇಟ್ಸ್ ಫೈನ್, ನಾಳೆ ಬೆಳಗ್ಗೆ ಮಾಡ್ಕೊತೀನಿ. ಇವಾಗ ಒಂದಷ್ಟು ನಮ್ಮಮ್ಮ ಒಂದಷ್ಟು ಸಾಮಾನೆಲ್ಲ ಕೊಟ್ಟು ಕಳಿಸಿದ್ದಾರೆ ಆಯಿತಾ, ಗ್ರಾಸರೀಸ್ ಎಲ್ಲ. ಸೊ ಅದನ್ನು ನಾನೆಲ್ಲದನ್ನು ಆರ್ಗನೈಸ್ ಮಾಡಿಡಬೇಕು. ಅದನ್ನು ಪ್ರಾಬ್ಲಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲದನ್ನು ಮಾಡ್ತೀನಿ. ಇವಾಗ ಏನು ತಂದಿದ್ದೀನಿ ಅಂತ ತೋರಿಸ್ತೀನಿ ಅಷ್ಟೇ. ಸೊ ಏನು ಊಟ ಮಾಡೋದು ಏನು ಗೊತ್ತಿಲ್ಲ ಇನ್ನು. ಇನ್ ಕೇಸ್ ನಾನು ಏನಾದರೂ ಕುಕ್ ಮಾಡಿದ್ರೆ ಇವತ್ತು ಫುಲ್ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಆ್ಯಕ್ಚುಲಿ ಅಂದ್ಕೊಂಡಿದ್ದೆ ಮನೆಯಿಂದ ಹೊರಡುವಾಗಲೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಆಮೇಲೆ ಯಾಕೋ ನನಗೆ ಆನ್ ದ ವೇ ಬರುವಾಗ ಅದೆಲ್ಲ ಇಂಟ್ರೆಸ್ಟೇ ಇರಲಿಲ್ಲ. ಆಮೇಲೆ ಮತ್ತೆ 1000 ಥಾಟ್ಸ್ ಆಯಿತಾ ತಲೆ ಒಳಗಡೆ. ಸೊ ಅದೆಲ್ಲದನ್ನು ಥಿಂಕ್ ಮಾಡ್ಕೊಂಡು ನನಗೇನೋ ಮಾಡ್ಬೇಕಂತ ಅನ್ನಿಸ್ಲಿಲ್ಲ. ಆಮೇಲೆ ಬರುವಾಗ ರೋಡಲ್ಲಿ ಬರುವಾಗ ಓಕೆ ಗ್ರಾಸರೀಸ್ ಎಲ್ಲ ತೊಗೊಳ್ಳುವಾಗ ಅವಾಗೆಲ್ಲ ಮಾಡೋಣ ಅಂತ ಅಂದ್ಕೊಂಡು ಅಂತೂ ಆ ಶಾಪ್ಗೆ ಹೋಗಿದ್ನಲ್ಲ ವೆಜಿಟೇಬಲ್ಸ್ ತರೋಕ್ಕೆ, ಆವಾಗ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ನ ತಗೊಂಡೆ ಅಷ್ಟೇ. ಸೊ ಅದು ಬಿಟ್ಟು ನಾನೇ ರೋಡಲ್ಲಿ ಬರುವಾಗ ಮಾಡ್ಕೊಂಬರೋಣ ಅಂದ್ಕೊಂಡೆ. ಪ್ರಾಪರ್ ಲೈಟಿಂಗ್ಸ್ ಎಲ್ಲ ಇಲ್ಲ ಅಂತಂದರೆ ನೀಟಾಗೂ ಕಾಣಲ್ಲ ಆಯಿತಾ. ನನ್ನ ಫೇಸ್ ಬೇರೆ ಸ್ವಲ್ಪ ಆಯ್ಲಿ ಕಾಣಿಸ್ತಿತ್ತು. ಆ್ಯಂಡ್ ಏನಂತೀರಾ, ಸೊ ಸ್ವಲ್ಪ ಟೈರಿಂಗ್ ಕಾಣ್ತಾ ಇದೆ ಫೇಸು. ಸೊ ಅದಕ್ಕೇ ಬೇಡ ಹೋಗ್ಬಿಟ್ಟೆ ನೋಡೋಣ ಅಂತ ಹೇಳ್ಬಿಟ್ಟು ಬಂದೆ ಇವಾಗ. ಮತ್ತೆ ಇವತ್ತು ಇನ್ನೊಂದು ಸರ್ಕಸ್ ಮಾಡಿದೆ, ಇದನ್ನು ನಾನು ಹೇಳಲೇಬೇಕು ವಿಡಿಯೋದಲ್ಲಿ ಆಯಿತಾ. ಬಿಕಾಸ್ ಎವ್ರಿ ಟೈಮ್ ನಾನು ಬರುವಾಗ ನನಗೆ ತುಂಬ ದುಡ್ಡು ಕೊಟ್ಟು ಆಟೋಗೆ ಬರೋಕ್ಕೆ ನನಗೆ ಲೈಕ್ ಐ ಆಮ್ ನಾಟ್ ಓಕೆ ವಿತ್ ಇಟ್. ಓಕೆನಾ, ತುಂಬ ಸ್ಪೆಂಡ್ ಮಾಡೋದು ಅಂದ್ರೆಲ್ಲ ನನಗೆ ಆಗಲ್ಲ. ಸ್ವಲ್ಪ ಎಷ್ಟು ದುಡ್ಡು ಬರಲಿ ಎಷ್ಟಾದರೂ ಇರಲಿ ನನ್ನ ಹತ್ರ ಸುಮ್ಮನೆ ಅನೆಸೆಸರಿಯಾಗಿ ಸ್ಪೆಂಡ್ ಮಾಡಬೇಕು ಅಂತಲೇ ಏನೋ ನಂಗೆ ಬೇಜಾರಾಗತ್ತೆ ಆಯಿತಾ. ಆಮೇಲೆ ನಾನು ಇವಾಗ ಮನೆಯಿಂದ ಬರುವಾಗ ಮೆಟ್ರೋ ಇಳಿದು ಮನೆ ತನಕ ಬರೋದು ಅದು ನೆಸೆಸರಿ ಅಲ್ಲ. ಬಟ್ ಸ್ಟಿಲ್ ನಾನು ಹೆಂಗಾದರೂ ಬೇರೆ ಥರ ಉಳಿಸ್ಬೋದಾ ಅಂತೇಳಿ ಯೋಚನೆ ಮಾಡ್ತೀನಿ ನಾನು. ಸೊ ಅದಕ್ಕೆ ಇವತ್ತೇನು ಅಂದ್ಕೊಂಡೆ ನೋಡೋಣ ಅಂತೇಳ್ಬಿಟ್ಟು ಕೆಳಗೆ ಮೆಟ್ರೋ ಇಲ್ಲದೆ ಆಯಿತಾ. ಮೆಟ್ರೋ ಇಲ್ದಾದ್ಮೇಲೆ ಕೆಳಗಡೆ ಬಂದರೆ ಆಟೋನು ಬುಕ್ ಮಾಡಿದೆ. ಅವ್ರು ಬುಕ್ ಮಾಡಿದ್ಮೇಲೆ ಅವ್ರು ಅಂದರು ಈ ಕಡೆ ನಾನು ಬಸ್ ಸ್ಟಾಪ್ ಕಡೆ ಇದ್ದೀನಿ, ಇದು ನಾನು ಬೇರೆ ಕಡೆ ಇದ್ದೆ. ಲೈಕ್ 2 ಸೈಡ್ಸ್ ಇರುತ್ತಲ್ಲ, ಎ ಆ್ಯಂಡ್ ಬಿ. ಸೊ ನಾನು ಎ ಕಡೆ ಇದ್ದೆ, ಇವ್ರು ಬಿ ಕಡೆ ಇದ್ದರು ಆಟೋದವರು. ನಾನು ಪಿಕಪ್ ಪಾಯಿಂಟು ಅಲ್ಲೇ ಸೆಲೆಕ್ಟ್ ಮಾಡಿದ್ದೀನಿ. ಮೋಸ್ಟ್ ಆಫ್ ದ ಟೈಮ್ ಪಿಕಪ್ ಪಾಯಿಂಟ್ ಗೊತ್ತೂ ಆಗಲ್ಲ, ನಾನು ನೋಡೋಕ್ಕೆ ಹೋಗಲ್ಲ. ಅವ್ರನ್ನೇ ಮತ್ತೆ ಕಾಲ್ ಮಾಡಿಕೊಂಡು ಎಲ್ಲಿ ಏನು ಕೇಳ್ಕೊಬಿಟ್ಟು ಹೋಗೋದು ನಾನು ಯಾವಾಗಲೂ ಆಯಿತಾ. ಸೊ ಅದಕ್ಕೆ ಹಂಗೆ ಯೋಚನೆ ಮಾಡಿ ಈ ಕಡೆ ಆಗ್ಬಿಟ್ಟಿತ್ತು. ಆಮೇಲೆ ಅದು ಟೈಮಿಂಗ್ ಬೇರೆ ಮುಗ್ದೋಯ್ತು. ಸೊ ಅದಕ್ಕೆ ಅವ್ರದ್ದು ವೇಟಿಂಗ್ ಟೈಮ್ ಇರುತ್ತಲ್ಲ ಅದು ಮುಗ್ದೋಯ್ತು. ಆಮೇಲೆ ಇನ್ನೇನು ಮಾಡೋದು ಅಂತೇಳಿ ನಾನೇ ಕ್ಯಾನ್ಸಲ್ ಮಾಡಿದೆ. ಕ್ಯಾನ್ಸಲ್ ಮಾಡಿ ರೋಡ್ ಒಂದು ಸ್ವಲ್ಪ ದೂರ ನಡ್ಕೊಬಂದು ರೋಡ್ ಕ್ರಾಸ್ ಮಾಡಿ ಈಚೆ ಬಂದರೆ
ಬಸ್ ಸ್ಟಾಪ್ ಆಯಿತಾ. ಸೊ ಅದು ನಾನು ಯಾಕೆ ಆಫ್ ವೇ ನನಗೆ ಎಲ್ಲಿ ತನಕ ಬಸ್ ಫೆಸಿಲಿಟಿ ಇದೆ ಅಲ್ಲಿ ತನಕ ಬಸ್ಸಲ್ಲಿ ಹೋಗಿ ಆಮೇಲಿಂದ ಆಟೋ ಬುಕ್ ಮಾಡಬಾರ್ದು ಅಂತ ಯೋಚನೆ ಮಾಡಿದೆ. ಆಮೇಲೆ ಮತ್ತೆ ಬರುವಾಗಲೂ ಅದೇ ಯೋಚನೆ ಮಾಡ್ಕೊ ಬಂದೆ, ಮೆಜೆಸ್ಟಿಕ್ಕಿಂದನೇ ಬಸ್ಸಲ್ಲಿ ಬರೋಣ ಅಂತ. ಮತ್ತೆ ಅದು ತುಂಬ ದೂರ ಆಗುತ್ತೆ, ಆಮೇಲೆ ಟ್ರಾಫಿಕ್ ಇದ್ದರೆ ನನಗೇನೆ ಮತ್ತೆ ಪ್ರಾಬ್ಲಮ್, ಲೇಟ್ ಆಗುತ್ತೆ ನಾನು ಇಲ್ಲಿ ರೀಚ್ ಆಗೋದು ಅಂತ ಹೇಳ್ಬಿಟ್ಟು ಅದನ್ನು ಕ್ಯಾನ್ಸಲ್ ಮಾಡಿದೆ. ಮತ್ತು ಇಲ್ಲಿ ಬರುವಾಗ ಹಂಗಂತ ಯೋಚನೆ ಮಾಡಿ ನೋಡೋಣ ಅಂತೇಳಿ ಫಸ್ಟ್ ಸೀತಾರಾಮ್ ಪಾಳ್ಯ ಅದು ಇದು ಏನೇನೆಲ್ಲ ಯೋಚನೆ ಮಾಡಿದೆ. ಬಟ್ ಅಟ್ ದಿ ಎಂಡ್ ನಾನು ಸರಿ ಆಟೋದಲ್ಲೇ ಹೋಗೋದಂತ ಆಟೋ ಎಲ್ಲ ಬುಕ್ ಮಾಡಿ ಎಲ್ಲ ಆದಮೇಲೆ ಆಮೇಲೆ ಮತ್ತೆ ಯಾಕೋ ಡಿಸಿಷನ್ ಚೇಂಜ್ ಮಾಡಿ ಆಮೇಲೆ ಬಸ್ ಸ್ಟಾಪ್ ಇತ್ತು ಅಲ್ಲೇ. ಸೊ ಅದಕ್ಕೆ ನಾನು ಬಸ್ಸಲ್ಲಿ ಹೋಗೋಣ ಅಂತಂದು ಹಾಫ್ ವೇ ಬಸ್ಸಲ್ಲಿ ಬಂದು ಎಲ್ಲಿ ತನಕ ಬಸ್ ಫೆಸಿಲಿಟಿ ಇದೆ ಅಲ್ಲಿ ತನಕ ಅಲ್ಲಿ ಇಳಿದುಬಿಟ್ಟು ವೆಜಿಟೇಬಲ್ಸ್ ಎಲ್ಲ ಏನು ಬೇಕಿತ್ತಲ್ಲ ಅದನ್ನೆಲ್ಲೂ ಹೋಗಿ ಅಲ್ಲೇ ಒಂದು ಶಾಪ್ ಹೋದೆ. ಅಲ್ಲಿ ಎಲ್ಲದನ್ನು ತೊಗೊಬಿಟ್ಟು ಅಲ್ಲಿಂದ ವಾಪಸ್ ನಡ್ಕೊಂಡು ಬರ್ತಾ ಏನಾದರೂ ತಿನ್ನಕ್ಕೆ ತೊಗೊಳ್ಳೋಣ ಅಂತ ನೋಡ್ಕೊಂಡು ಬಂದೆ. ಅಲ್ಲೇ ಬರುವಾಗ ಆಶಾ ಟಿಫಿನ್ಸ್ ಇತ್ತು. ಸೊ ಐ ಥಾಟ್ ಒಂದ್ಸತಿ ಹೋಗೋಣ ಅಂತ. ಆಮೇಲೆ ಮತ್ತೆ ಯಾಕೋ ಬೇಡ, ಹೋದರೆ ಒಂದು ಅರ್ಧ ಗಂಟೆ ವೇಟ್ ಮಾಡಬೇಕಾಗುತ್ತೆ, ಲೈಕ್ ವೇಟಿಂಗ್ ಟೈಮ್ ಆಬ್ವಿಯಸ್ಲಿ ಜಾಸ್ತಿ ಇರುತ್ತೆ. ಸೊ ಅದಕ್ಕೇ ಬೇಡ ಅಂತ ಹೇಳಿಬಿಟ್ಟು ಸೊ ಐ ಡಿಸೈಡೆಡ್ ಟು ಬೈ ಸಮ್ವೇರ್ ಎಲ್ಸ್. ಬಟ್ ಎಲ್ಲೂ ಸಿಗಲಿಲ್ಲ ನನಗೆ. ಇವಾಗ ಮನೆಗೆ ಬಂದಿದ್ದೀನಿ, ಇಲ್ಲಿ ನೋಡೋಣ ವಿಡಿಯೋ ಮಾಡ್ತಿರೋದ್ರಿಂದ ಹೆಂಗೂ ನಾನು ಕುಕ್ ಮಾಡಿ ಏನು ಕುಕ್ ಮಾಡ್ತೀನಿ ಏನು ಅಂತಲೂ ನೋಡ್ಬೋದು. ಸೊ ನೋಡೋಣ ಬನ್ನಿ. ನಾನು ಬೇಗ ಒಂದು ಸ್ವಲ್ಪ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ಬರ್ತೀನಿ. ಫ್ಯಾನ್ ಬೇರೆ ಆನ್ ಮಾಡಿಲ್ಲ ವೀಡಿಯೋಗೆ ಅಂತ ಹೇಳ್ಬಿಟ್ಟು. ಸೊ ತುಂಬ ಶೆಕೆ ಆಗ್ತಿದೆ. ಫಸ್ಟ್ ನಾನು ಇದನ್ನು ರಿಮೂವ್ ಮಾಡಬೇಕು. ಸೊ ಬನ್ನಿ ಇವತ್ತಿನ ವಿಡಿಯೋ ಹೇಗೆ ಹೋಗುತ್ತೆ ಏನು ಅಂತ ನೋಡೋಣ. ವಿಡಿಯೋ ಇಷ್ಟ ಆಗ್ತಿದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಏನಂತಂದರೆ ಇವಾಗಷ್ಟೇ ಫ್ರೆಶನ್ ಅಪ್ ಆಗಿ ಬಂದೆ, ಒಂದು ಸ್ವಲ್ಪ ಫೇಸ್ ವಾಶ್ ಮಾಡಿದೆ ಅಷ್ಟೇ, ಮತ್ತು ಏನೂ ಮಾಡಿಲ್ಲ. ನಾನು ಹಿಂಗೇನೋ ವಿಡಿಯೋನ ಮಾಡ್ತೀನಿ ಇವತ್ತು. ಸೊ ಒಂದು ಸ್ವಲ್ಪ ಲಿಬಾಮ್ ಹಾಕ್ಕೊಂಡೆ ಅಷ್ಟೇ, ಲೈಕ್ ಲಿಪ್ಸ್ ಸ್ವಲ್ಪ ಡ್ರೈ ಫೀಲ್ ಆಗ್ತಿತ್ತು ಅಂತ. ನಮ್ಮಮ್ಮ ಒಂದಷ್ಟು ಗ್ರಾಸರೀಸ್ ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಸೊ ಅದೆಲ್ಲದನ್ನು ಓಪನ್ ಮಾಡಿ ಇಡ್ತೀನಿ. ನಾಳೆ ನಾಡಿದ್ದು ಯಾವತ್ತಾದರೂ ನಾನು ಆರ್ಗನೈಸ್ ಮಾಡ್ಕೋಬೋದು. ಸೊ ಅದನ್ನು ಮತ್ತೆ ಏನು ಕುಕ್ ಮಾಡೋದು ಅಂತ ಇನ್ನೂ ನಾನು ಡಿಸೈಡ್ ಮಾಡಿಲ್ಲ. ಇವಾಗ ಒಂದು ಸ್ವಲ್ಪ ಯೂಟ್ಯೂಬ್ ನೋಡ್ತೀನಿ, ಏನಾದರೂ ಸಿಂಪಲ್ ರೈಸ್ ಐಟಮ್ ಏನಾದರೂ ಮಾಡ್ಬೋದಾ ಅಂತ. ಸೊ ಅದಾಗತ್ತೆ ಅಂತ ಹೇಳಿದ್ರೆ ಅದನ್ನು ಮಾಡುವಾಗ ವಿಡಿಯೋನ ಫಿಲ್ ಮಾಡ್ತೀನಿ ಮತ್ತೆ. ಸೊ ಏನೇನೆಲ್ಲ ಐಟಮ್ಸ್ ಇದೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ಬನ್ನಿ ಇವಾಗ. ಸೊ ಒಂದು ಡ್ರ್ಯಾಗನ್ ಫ್ರೂಟ್ ತೊಗೊಬಂದೆ, ನಾಳೆ ಯಾವತ್ತಾದರೂ ತಿನ್ನೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಹಾಲು ಮತ್ತು ಒಂದಿಷ್ಟು ತರಕಾರಿ ಆಯಿತಾ. ಸೊ ಟೊಮ್ಯಾಟೊ, ಈರುಳ್ಳಿ, ಆಮೇಲೆ ಮೆಣಸಿನ್ಕಾಯಿ ಮತ್ತು ಲೇಡೀಸ್ ಫಿಂಗರು, ಬೆಂಡೆಕಾಯಿ ಏನಾದರೂ ಪಲ್ಯ ಮಾಡ್ಕೋಬೋದು ನಾನು ಅಂತ ಹೇಳ್ಬಿಟ್ಟು ಇದಿಷ್ಟನ್ನು ತೊಗೊಬಂದೆ. ಸೊ ಹಾಲನ್ನು ಇವಾಗ ಕಾಯಕ್ಕಿಡ್ತೀನಿ. ನನ್ನ ಕಿಚನ್ ಕಂಡೀಷನ್ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ನೋಡಿ ಎಲ್ಲ ಕ್ಲೀನ್ ಮಾಡೋಗಿದೆ ಆಯಿತಾ. ಸೊ ಅದಕ್ಕೆ ಏನೂ ಇಲ್ಲ ಸಿಂಪಲಿ. ಸೊ ಪಾತ್ರೆನೂ ಎಲ್ಲ ತೊಳೆದಿಟ್ಟೋಗಿದೆ. ಸೊ ಪಾತ್ರೆನೂ ಅಷ್ಟೇ ಎಲ್ಲ ತೊಳೆದಿಟ್ಟೋಗಿದೆ. ಸೊ ಎಲ್ಲ ತೊಳೆದಿರೋ ಹಂಗೆ ಇದೆ. ಇವಾಗ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಹಾಲು ಕಾಯ್ಕಿಡ್ತೀನಿ. ನನಗೆ ಟ್ರೈಪೋಡ್ ಇದ್ದಲೇ ಗೈಸ್, ಟ್ರೈಪೋಡ್ ಇದ್ದರೆ ಅಷ್ಟೆಲ್ಲ ಸಾಹಸ ಮಾಡಬೇಕು ಗೊತ್ತಾ. ಎಲ್ಲಿರಲಿ ನಿಮಿಷ, ಇಲ್ಲಿಟ್ಟರೆ ಕೆಳಗಡೆ ಕಾಣಿಸಲ್ಲ. ಫೈನಲಿ ಐ ಡಿಸೈಡೆಡ್ ವಾಟ್ ಟು ಕುಕ್ ಆಯಿತಾ. ಸೊ ಏನು ವಿಡಿಯೋಸ್ ಒಂದು ಸ್ವಲ್ಪ ನೋಡಿದೆ, ರೈಸ್ ಎಲ್ಲ ತುಂಬ ಅದು ಇದು ಎಲ್ಲ ಮಾಡಬೇಕು. ನನಗೆ ಅಷ್ಟೊಂದು ಪೇಷನ್ಸ್ ಕೂಡ ಇಲ್ಲ. ಸಿಂಪಲ್ಲಾಗಿ ಆಗುವಂಥದ್ದು ಏನಾದರೂ ಬೇಕಿತ್ತು. ಸೊ ಅದಕ್ಕೆ ನನ್ನ ಹತ್ರ ಏನಂದರೆ ಸೇಮಿಯಾ ಇದೆ, ಶಾವಿಗೆ ಉಪ್ಪಿಟ್ಟು. ಸೊ ಅದನ್ನು ಕುಕ್ ಮಾಡ್ತೀನಿ. ಸೊ ದ್ಯಾಟ್ ಈಸಿಯಾಗೂ ಆಗುತ್ತೆ, ಕ್ವಿಕ್ಕಾಗೂ ಆಗುತ್ತೆ. ಸೊ ಅದನ್ನು ಕುಕ್ ಮಾಡಿಬಿಟ್ಟು ಇವತ್ತಿಗೆ ಡಿನ್ನರ್ ಅದು. ಆ್ಯಂಡ್ ಒಂದಷ್ಟು ಐಟಮ್ಸ್ ಅಮ್ಮ ಕೊಟ್ಟಿರೋದೆಲ್ಲ ಇದೆ ಅಲ್ಲ, ಅದನ್ನು ನೋಡ್ತೀನಿ ಏನೇನಿದೆ ಅಂತ. ಸೊ ಇದರಲ್ಲಿದೆ ಎಲ್ಲ. ಸೊ ಇದು ಒಂದು ಬಟ್ಟೆ, ಇದು ಕೊರಿಯಂಡರ್ ಆಯಿತಾ, ಏನಂತ ಇದಕ್ಕೆ ಸಾಂಬಾರು ಸೊಪ್ಪು. ಅದು ಒಂದು ಸ್ವಲ್ಪ ನಮ್ಮ ಮನೇಲಿ ತುಂಬ ತಂದಿದ್ದು, ಅದಕ್ಕೆ ಇಲ್ಲಿ ನಂದು ಫ್ರಿಡ್ಜಲ್ಲೇ ಇರೋದ್ರಿಂದ ತೊಗೊಂಡು ಬಂದ್ರೇನು ಹಿಂಸೆ ಆಗುತ್ತೆ, ಇರಲ್ಲ, ಹಾಳಾಗುತ್ತೆ. ಆಮೇಲೆ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟು ನಮ್ಮ ಮನೆ ಮಾಡಿ ಕೊಟ್ಟಿರೋದು ಆಯಿತಾ. ಅದಾದಮೇಲೆ ಇಲ್ಲಿ ಒಂದಷ್ಟು ಸಾಮಾನುಗಳಿದೆ. ಇದು ಡಿಶ್ ವಾಷರ್ ಎಲ್ಲಿ ಇಡೋದು ಗೈಸ್ಗೆ, ನನ್ನ ಹತ್ರ ಟೇಬಲ್ ಏನೂ ಇಲ್ಲ ಆಯಿತಾ ಇಲ್ಲಿ. ಸೊ ಅದಕ್ಕೆ ಇಡೋಕ್ಕೂ ವಿಂಜಲ್ಲಿದೆ. ಆಮೇಲೆ ಇನ್ನೊಂದಷ್ಟು ಸಾಮಾನುಗಳು, ಅದು ಇದು ತರಕಾರಿ ಸಾಮಾನು, ಗ್ರಾಸರೀಸು. ಸೊ ಇನ್ನೆಲ್ಲ ಅದೇ, ಸಾಂಬಾರು ಪೌಡರು, ಆಮೇಲೆ ಪೆಪ್ಪರ್ ಇದು, ಆಮೇಲೆ ಇದು ಚಕ್ಕೆ, ಆಮೇಲೆ ಕಡಲೆಬೀಜ ಅಲ್ಲ ಇದು ಕಡಲೆಕಾಳು, ಅದ್ರ ಜೊತೆಗೆ ಇದು ಪೊಂಗಲ್ ಮಾಡೋಕ್ಕೆ. ಆಮೇಲೆ ಇದೆಲ್ಲ ಒಂದು ಸ್ವಲ್ಪ ಮಸಾಲ ಐಟಮ್ಸು. ಇದು ಒಣಗಿರೋ ಮೆಣಸಿನ್ಕಾಯಿ, ಇದನ್ನ ನಾನೇ ಬೆಳಗ್ಗೆ ಮಾಡಿ ತಂದಿರೋದಾಯ್ತಾ. ಕಡಲೆನ ಪುಡಿ ಮಾಡಿ ತೊಗೊಂಡ್ಬಂದಿದ್ದೆ. ನಾನು ಏನಾದರೂ ಕರಿ ಏನಾದರೂ ಮಾಡಿದರೆ ಲೈಕ್ ಖಾರ ರುಬ್ಬಿ ಮಾಡಲ್ಲ ಅಲ್ವಾ ನಾನು. ಸೊ ಅದಕ್ಕೆ ಸ್ವಲ್ಪ ತಿಕ್ಕಾಗಬೇಕಂತಂದರೆ ನಾನು ಇದನ್ನು ಯೂಸ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ಕೊಂಬಂದೆ. ಅದಾದಮೇಲೆ ಇದು ರವೆ, ಆಮೇಲೆ ಇದು ಬೋಂಡದಿಟ್ಟು,
ಏನಾದರೂ ಯಾವತ್ತಾದರೂ ಬೇಕನ್ಸಿದ್ರೆ ಮಾಡ್ಕೋಬೋದಲ್ಲ. ನಂಗೆ ಸ್ವಲ್ಪ ಜಾಸ್ತಿ ಇಷ್ಟ ಬಜ್ಜಿ ಬೋಂಡ ಎಲ್ಲ. ಸೊ ಸಕ್ಕರೆ ಮತ್ತು ಇದು ಕಡಲೆ. ಸೊ ಇದಿಷ್ಟು ಮನೆಯಿಂದನೇ ತೊಗೊಬಂದ್ಬಿಟ್ಟಿದ್ದೀನಿ. ಇಲ್ಲಿ ಶಾಪಿಂಗ್ ಮಾಡ್ಬೋದು. ನಾನು ಲಾಸ್ಟ್ ಟೈಮ್ ಡಿಮಾರ್ಟ್ಗೆ ಹೋಗಿ ಒಂದಷ್ಟು ಐಟಮ್ಸೇ ತೊಗೊಬಂದೆ. ನಮ್ಮ ಮನೇಲಿ ಆ್ಯಕ್ಚುಲಿ ತುಂಬ ಇತ್ತು. ಆಮೇಲೆ ಮತ್ತೆ ಸುಮ್ಮನೆ ನಾನು ಇಲ್ಲೂ ಶಾಪ್ ಮಾಡೋದು, ಆಮೇಲೆ ಅಲ್ಲೂ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಇಲ್ಲಿ ಶಾಪ್ ಮಾಡಿದ್ರೇ ನಾನು ಎಲ್ಲ 1 kg ತೊಗೊಂಡೆ. ನನಗೆ ತುಂಬ ಜಾಸ್ತಿ ಆಗುತ್ತೆ, ಬೇಗ ಖಾಲಿ ಮಾಡೋಕ್ಕೂ ಆಗೋಲ್ಲ ಒಬ್ಬಳೇ ಇರೋದ್ರಿಂದ. ಸೊ ಅಲ್ಲಿಂದನೇ ಸ್ವಲ್ಪ ಸ್ವಲ್ಪ ತೊಗೊಬಂದರೆ ನನಗೆ ಕಡಿಮೆ ಕ್ವಾಂಟಿಟಿನೂ ಇರುತ್ತೆ, ಬೇಗನೂ ಖಾಲಿ ಆಗುತ್ತೆ, ಮತ್ತೆ ಬೇಕಾದಾಗ ತೊಗೋಬೋದು ಅಂತ ಹೇಳ್ಬಿಟ್ಟು ಸೊ ಎಲ್ಲ ಸ್ವಲ್ಪ ಸ್ವಲ್ಪ ಅಲ್ಲಿಂದನೇ ತೊಗೊಬಂದಿರೋದು. ಇವಾಗ ನಾನು ಉಪ್ಪಿಟ್ಟು ಮಾಡ್ತೀನಿ. ಸೊ ಲೆಟ್ಸ್ ಡೂ ಇಟ್. ಏನು ಜಾಸ್ತಿ ತಂದಿಲ್ಲ ಆಯಿತಾ, ಇದಿಷ್ಟೇ ತಂದಿರೋದು. ಸೊ ನಾನು ಮೆಣಸಿನ್ಕಾಯಿ ಎಲ್ಲ ಏನು ಮಾಡ್ತೀನಿ ಅಂತಂದರೆ ಈ ಥರ ಇರೋದನ್ನು ಇದು ತೊಟ್ಟನ್ನ ತೆಗೆದಾಕ್ಬಿಟ್ಟಿರ್ತೀನಿ. ಸೊ ಇವಾಗ ಅದನ್ನೆಲ್ಲ ಮಾಡಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ. ಶಾವಿಗೆ ಉಪ್ಪಿಟ್ಟು ಮಾಡೋಕ್ಕೆ ನಾನು ಇಲ್ಲಿ ನೀರು ಕಾಯಕ್ಕೆ ಇಟ್ಟಿದ್ದೀನಿ ಆಯಿತಾ. ಇದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಇಡ್ತೀನಿ. ಸೊ ಅದಾದಮೇಲೆ ನಾನು ಶಾವಿಗೆನ ಹಾಕ್ತೀನಿ. ಇವಾಗ ಶಾವಿಗೆನ ಹಾಕಿ ಒಂದು ಸ್ವಲ್ಪ ಬೇಯಿಸ್ತಿದ್ದೀನಿ. ಸ್ವಲ್ಪ ಅದು ಬೆಂದಾದಮೇಲೆ ಸೆಪರೇಟ್ ಮಾಡಿಬಿಟ್ಟು ಒಗ್ಗರಣೆ ಹಾಕೋದಷ್ಟೇ. ಅದಾದಮೇಲೆ ಚೆನ್ನಾಗಿ ಒಂದು ಊಟ ಮಾಡಿ ನಿದ್ದೆ ಮಾಡಿಬಿಡ್ತೀನಿ. ಐ ಆಮ್ ಆಲ್ ಸೆಟ್ ಫಾರ್ ಕುಕ್ಕಿಂಗ್ ಇವಾಗ ಆಯಿತಾ. ಸೊ ಇದನ್ನು ಬೇಯಿಸಿ ಇಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಇವಾಗ ಮತ್ತೆ ನಾನು ಎಲ್ಲ ಪ್ಲೇಟು ಅದು ಇದು ಎಲ್ಲ ಮಾಡಿದ್ರೆ ಹಿಂಸೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಯಾವಾಗ್ಲೂ ಸ್ಲ್ಯಾಬ್ ಮೇಲೇ ಕಟ್ ಮಾಡೋದು ಮೋಸ್ಟ್ ಆಫ್ ದ ಟೈಮ್ಸ್ ಆಯಿತಾ. ನೀಟಾಗಿ ಕ್ಲೀನಾಗಿ ಇಟ್ಟಿರ್ತೀನಿ. ಸೊ ಅದಕ್ಕೆ ಇಲ್ಲೇ ಎಲ್ಲ ಕಟ್ ಮಾಡಿಬಿಟ್ಟೆ. ಆ್ಯಂಡ್ ಇಲ್ಲಿ ಇವಾಗ ಬಾಣಲಿ ಇಟ್ಟಿದ್ದೀನಿ. ಸೊ ಆ್ಯಕ್ಚುಲಿ ಕಡಲೆಬೇಳೆ ಹಾಕೋಣ ಇದಕ್ಕೆ ಅಂತ ನೋಡಿದೆ, ಬಟ್ ಏನಂದರೆ ಇದೇ ಇಲ್ಲ. ಕಡಲೆಬೇಳೆ ನಾನು ಇಸ್ಕೊಂಡೇ ಬಂದಿಲ್ಲ. ನಮ್ಮಮ್ಮ ನನಗೆ ಇರೋದ್ರಿಂದ ಫೈನಲಿ ಇಟ್ ಇಸ್ ರೆಡಿ. ಓನ್ಲಿ ಥಿಂಗ್ ಏನಾಗಿದೆ ಅಂತಂದರೆ ಸ್ವಲ್ಪ ಉಡಿಯಾಗಿ ಬಂದಿಲ್ಲ ಇದು ಆಯಿತಾ. ಎಲ್ಲ ಒಂಥರ ಅಂಟಂಟದು ಇದೆ. ಐ ಮೀನ್ ಲೈಕ್ ಚೆನ್ನಾಗೇ ಇದೆ. ಟೇಸ್ಟ್ ನೋಡಿದೆ ನಾನು ಇವಾಗಷ್ಟೇ. ಸೊ ಓಕೆ ಚೆನ್ನಾಗಿದೆ. ಬಟ್ ನಮ್ಮಮ್ಮ ಮಾಡುವಾಗೆಲ್ಲ ಇದೇನಂದರೆ ಎಲ್ಲ ಸೆಪ್ರೇಟ್ ಇರೋದು, ಉಡಿಯಾಗಿರೋದು. ಈಗ ನಾನು ಮಾಡಿರುವಾಗ ಇದೇನು ಮಿಸ್ಟೇಕ್ ಆಯಿತೋ ಏನಾಯಿತೋ, ಸ್ವಲ್ಪ ಮುದ್ದೆ ಥರ ಆಗಿದೆ. ಬಟ್ ಸ್ಟಿಲ್ ನನಗೆ ತಿನ್ನೋಕ್ಕೆ ಇದು ಓಕೆ ಇದೆ. ಯಾಕಂತಂದರೆ ನಾನು ಹೇಳ್ತೀನಿ ಮತ್ತೆ ನೋಡಿ ಈ ಥರ ಕಾಣಿಸ್ತಾ ಇದೆ ಆಯಿತಾ. ಸೊ ಚೆನ್ನಾಗಿದೆ ಟೇಸ್ಟೇನೋ. ನಾನಿವಾಗ ಆ್ಯಕ್ಚುಲಿ ತಿನ್ನೋಕೆ ಕೂತಿದ್ದೀನಿ. ಆ್ಯಂಡ್ ಟೇಸ್ಟ್ ಕೂಡ ನೋಡಿದೆ ಚೆನ್ನಾಗಿದೆ. ಓನ್ಲಿ ಥಿಂಗ್ ಸ್ವಲ್ಪ ಉಡಿಯಾಗಿದ್ದಿದ್ರೆ ಇನ್ನೂ ಟೇಸ್ಟಿಯಾಗಿ ಆಗ್ತಿತ್ತೇನೋ. ಇವಾಗಲೂ ಚೆನ್ನಾಗಿದೆ. ನನಗೊಂದು ಸ್ವಲ್ಪ ಹಿಂಗೇನೆ ಇವಾಗಿಗೆ ಓಕೆ ಇದೆ. ಯಾಕಂತಂದರೆ ನೆನ್ನೆನ ನಾನು ಬ್ರೇಸಸ್ನ ಟೈಟ್ ಮಾಡಿಸ್ಕೊಂಬಂದಿದ್ದೀನಿ ಆಯಿತಾ. ಸೊ ನಂಗೆ ಏನೂ ಗಟ್ಟಿ ಇರೋದೆಲ್ಲ ತಿನ್ನೋಕ್ಕಾಗಲ್ಲ, ಅಗಿಯೋಕ್ಕಾಗಲ್ಲ ಫುಡ್ನ. ಸೊ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಇವಾಗ ನಾನು ಏನೋ ಮಾಡೋಕ್ಕೋದೆ ಅದು ಏನೋ ಆಯಿತು. ಬಟ್ ಸ್ಟಿಲ್ ಇಟ್ ಇಸ್ ಗುಡ್. ಟೇಸ್ಟ್ ವೈಸು ಓಕೆ ಚೆನ್ನಾಗೇ ಇದೆ. ತುಂಬ ಏನು ಆ ಲೆವೆಲಿಗೆ ಓಕೆ ಅನ್ನೋ ಥರ ಇಲ್ಲ, ಬಟ್ ಇಟ್ಸ್ ಓಕೆ, ಇಟ್ ಇಸ್ ಗುಡ್. ಸೊ ಬನ್ನಿ ಇವಾಗ ತಿಂದ್ಬಿಟ್ಟು ಮತ್ತೆ ಸಿಗ್ತೀನಿ. ಫೈನಲಿ ಐ ಫಿನಿಶ್ಡ್ ಈಟಿಂಗ್. ಐ ಸ್ಟಾರ್ಟೆಡ್ ಈಟಿಂಗ್ ವಿತ್ ಅ ಸ್ಪೂನ್ ಆಯಿತಾ. ಸೊ ಎಂಡೆಡ್ ಅಪ್ ಈಟಿಂಗ್ ಬೈ ಮೈ ಹ್ಯಾಂಡ್ಸ್. ಸೊ ಫುಲ್ ಖಾಲಿ ಮಾಡಿದೆ. ಅದು ಸ್ವಲ್ಪ ಮೆತ್ತ ಇದೆ ಅಷ್ಟೇ, ಅದು ಬಿಟ್ಟರೆ ಚೆನ್ನಾಗಿದೆ. ನಂಗೆ ಬೇಗ ಲೈಕ್ ನುಂಗಕ್ಕೆ ಈಸಿ ಆಯಿತು. ಬಿಕಾಸ್ ತುಂಬ ಹೊತ್ತೇನು ಚೀವ್ ಮಾಡೋದು ಅವಶ್ಯಕತೆ ಇಲ್ಲ ಹಿಂಗಿರೋದ್ರಿಂದ. ಸೊ ಗೈಸ್ ಇವತ್ತಿನ ವೀಡಿಯೋ ಇದೆಷ್ಟು ಆಗಿತ್ತು. ನಾನು ಇವಾಗೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟೆ. ನಂಗೆ ತುಂಬ ಕ್ಲಿಪ್ಪಿಂಗ್ಸ್ನ ತೊಗೊಳಕ್ಕಾಗಿಲ್ಲ ಆಯಿತಾ. ಬಿಕಾಸ್ ನನ್ನ ಹತ್ರ ಇವಾಗ ಆ್ಯಟ್ ದ ಮೂಮೆಂಟ್ ನನ್ನ ಹತ್ರ ಟ್ರೈಪೋಡ್ ಇಲ್ಲ. ನೆಕ್ಸ್ಟ್ ಟೈಮು ಇನ್ನೂ ಚೆನ್ನಾಗಿರೋ ಲೈಕ್ ಈ ಥರ ನಾನು ಮನೆಯಿಂದ ಬಂದಮೇಲೆ ನನಗೆ ಹೇಗಿರುತ್ತೆ ನನ್ನ ರುಟೀನ್ ಅಂತ ಹೇಳ್ಬಿಟ್ಟು ಮತ್ತೆ ಒಂದು ಚೆನ್ನಾಗಿರೋ ವೀಡಿಯೋನ ಫಿಲ್ಮ್ ಮಾಡ್ತೀನಿ. ಇದು ಕೂಡ ಚೆನ್ನಾಗಿದೆ ಅಂತ ಡಸನ್ ಮೀನ್ ಇದು ಚೆನ್ನಾಗಿಲ್ಲ ಅಂತ. ಇದರಲ್ಲಿ ಏನೂ ನಾನು ಜಾಸ್ತಿ ಕವರ್ ಮಾಡೋಕ್ಕಾಗಿಲ್ಲ ಆಯಿತಾ. ಮೇನ್ ಥಿಂಗ್ನ ಅಷ್ಟೇ ತೋರಿಸಿದ್ದೀನಿ. ಬಿಕಾಸ್ ಐ ಕೆನಾಟ್ ಪ್ಲೇಸ್ ಅ ಕ್ಯಾಮ್ರಾ ಆ್ಯಂಡ್ ಗೋ ಹಿಯರ್ ದೇರ್ ಅದೆಲ್ಲ ಮಾಡೋಕ್ಕಾಗಲ್ಲ ಆಯಿತಾ. ಹಾಗಾಗಿ ಓಕೆ ಅಂತ ಹೇಳ್ಬಿಟ್ಟು ಇವಾಗ ಎಷ್ಟಾಗುತ್ತೆ ಅಷ್ಟು ತೋರಿಸಿದ್ದೀನಿ. ಒಂದು ಸ್ಮಾಲ್ ವಿಡಿಯೋ ಇದು, ನಾನು ಇಲ್ಲಿ ಬಂದಮೇಲೆ ಹೇಗಿರುತ್ತೆ ಅಂತ. ಆ್ಯಂಡ್ ನಾನು ಬರುವಾಗ ಏನು ಸರ್ಕಸ್ ಮಾಡಿ ಬಂದೆ ಇವತ್ತು ದುಡ್ಡು ಉಳ್ಸೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇದಷ್ಟಾಗಿತ್ತು ಇವತ್ತಿನ ವೀಡಿಯೋ. ಹೋಪ್ಸು ನಿಮ್ಮೆಲ್ರಿಗೂ ಇಷ್ಟ ಆಗಿದೆ. ನನ್ನ ಐಸ್ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲ ರೆಡ್ ಫೀಲ್ ಆಗ್ತಿದೆ. ನಂಗೆ ಮಲ್ಕೊಂಡ್ರೆ ಸಾಕು ಅನ್ನಂಗಾಗಿದೆ ಇವತ್ತು. ಸೊ ಇವಾಗ ಮಲ್ಕೊತೀನಿ. ಇದೆಷ್ಟಾಗಿತ್ತು ಈ ವಿಡಿಯೋ. ಹೋಪ್ಸು ನಿಮ್ಮೆಲ್ರಿಗೂ ಇಷ್ಟ ಆಗಿದೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕು, ಹಿಟ್ ಲೈಕ್ ಆ್ಯಂಡ್ ಶೇರ್ ಇಟ್ ವಿತ್ ಯರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ.
ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಬೀಯಿಂಗ್ ಹ್ಯಾಪಿ ಇಸ್ ಅ ರೆಸ್ಪಾನ್ಸಿಬಿಲಿಟಿ, ಸೊ ಬಿ ಹ್ಯಾಪಿ, ಕೀಪ್ ವಾಚಿಂಗ್ ಮೈ ಚಾನಲ್, ಕೀಪ್ ಸಪೋರ್ಟಿಂಗ್, ಮೀಟ್ ಯು ಅಪ್ ಇನ್ ನೆಕ್ಸ್ಟ್ ವಿಡಿಯೋ. Until then, take care, bye bye.